ನನ್ನ ವಿಚಾರಗಳು ನಾನು ಮಂಡನೆ ಮಾಡ್ತಾ ಇದ್ದೆ, ಕೇಳಿಸ್ತಾ ಇದೆಯಾ? ಮಾತಾಡ್ಲಾ? ಮುಂದುವರಿಸಿ ಸರ್, ಮಾತಾಡ್ಲಾ? ಎಸ್ ಕಂಟಿನ್ಯೂ ಪ್ಲೀಸ್. ಸರ್, ಇವತ್ತೇನು ಕಾಕ್ರೋಚ್ ಜನತಾ ಪಾರ್ಟಿ ಆಗಿರೋಂಥದ್ದು ಇದೆಯಲ್ಲ, ಇದು ಉತ್ತಮ ಬೆಳವಣಿಗೆ. ಯಾಕಂತಂದ್ರೆ ಇವತ್ತು ದೇಶದಲ್ಲಿರೋದು ಒನ್ ವೇ ಸರ್ಕಾರ. ಅದಕ್ಕೆ ಇಷ್ಟ ಆಗುವಂತದ್ದು ಮಾತ್ರ ಕೇಳುವಂತ ಒಂದು 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 ವ್ಯವಧಾನ ಇಟ್ಕೊಂಡಿದೆ ಹೊರತು ಸಮಾಜದಲ್ಲಿ ಏನ್ ಧ್ವನಿ ಇದೆಯಲ್ಲ ಅದನ್ನ ಕೇಳಿಸ್ಕೊಳಕ್ ಅದು ಇಷ್ಟ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಎಂಟೈರ್ ಯುವಕರುಗಳು ಇವತ್ತು ಬೇಸತ್ತಿದ್ದಾರೆ. ಆ ಧ್ವನಿನ ಮರೆಮಾಚುವಂತ ಕಾರ್ಯ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದು ಮತ್ತು ಮಾಧ್ಯಮಗಳು ಕೂಡ ಅದನ್ನ ಮಾಡ್ತಾ ಇರುವಂತದ್ದು ಮತ್ತು ಇಂಡಿಪೆಂಡೆಂಟ್ ಬಾಡೀಸ್ ಕೂಡ ಅದನ್ನ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದೀವಿ. ರಾಜ್ಯದಲ್ಲಿ ಆಗಿರ್ಲಿ, ದೇಶದಲ್ಲಿ ಆಗಿರ್ಲಿ, ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಇದೆ. ಮತ್ತು ಈ ನೀಟ್ ಹಗರಣದಲ್ಲಿ ಅಷ್ಟು ಬಾರಿ ನಿರಂತರವಾಗಿ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ರು ಕೂಡ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋಂತ ವ್ಯವಧಾನ ಇಲ್ಲದೆ ಇರುವಂತ ಕೇಂದ್ರ ಸರ್ಕಾರ ಆಗಿದೆ. ಅವರ ಮಂತ್ರಿಗಳಿಂದ ಪಡಿಬೇಕಾಗಿತ್ತು ರಾಜೀನಾಮೆ. ಎಷ್ಟು ಮಕ್ಕಳುಗಳು ಅವ್ರು ಕಣ್ಣೀರು ಹಾಕಿದ್ದಾರೆ. ಎಷ್ಟು ವರ್ಷಗಳ ನಿರಂತರ ಅವರು ವಿದ್ಯಾಭ್ಯಾಸ ಮಾಡಿ ಆ ಪರೀಕ್ಷೆ ತಗೊಂಡು ನಾನು ವೈದ್ಯನ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು ಅಂತ ಪರಿಶ್ರಮ ಪಟ್ಟಿರೋರ ಮೇಲೆ ಇವರು ತಣ್ಣೀರು ಎರಚಿದ್ದಾರೆ. ಇಂಥ ಅವ್ಯವಸ್ಥೆಯಲ್ಲಿ ಇಡೀ ಯುವಕರುಗಳು ಬೆಂದಿದ್ದಾರೆ, ನಲಗಿದ್ದಾರೆ. ಅದಕ್ಕೆ ಧ್ವನಿ ಆಗಿರುವಂತದ್ದು, ಅದ್ರ ಜೊತೆಗೆ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಬೇಕಾಗಿದ್ದಂಥದ್ದು ನ್ಯಾಯಾಲಯ. ಆದ್ರೆ ನ್ಯಾಯಾಲಯದಲ್ಲೂ ಯುವಕರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಏನು ಅವ್ರನ್ನ ವ್ಯಾಖ್ಯಾನ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಖಂಡಿತವಾಗ್ಲೂ ನಾವು ಖಂಡಿಸಬೇಕಾಗ್ತದೆ. ಯಾಕೆಂತಂದ್ರೆ ನಿರುದ್ಯೋಗ ಅನ್ನೋದು ಸೃಷ್ಟಿ ಮಾಡಿರೋದೇ ಕೇಂದ್ರ ಸರ್ಕಾರ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತ ತಿಳಿಸಿದಂತ ಕೇಂದ್ರ ಸರ್ಕಾರ ಇವತ್ತು ಬಾಯಿಗೆ ಬೀಗ ಹಾಕೊಂಡು ಕೂಳ್ತಿದೆ. ಇದನ್ನೆಲ್ಲ ಬೇಸತ್ತು ಜನ ಈಚೆ ಬಂದಿದ್ದಾರೆ. ಆದ್ರೆ ಇವರು ಧರ್ಮದ ರಾಜಕಾರಣ ಮಾಡ್ತಾ ಇರೋದ್ರಿಂದ ಜನಗಳಿಗೆ ಇವತ್ತಿನ ದಿನ ಮಾತಾಡದೇ ಇರುವಂತ ಪರಿಸ್ಥಿತಿ ಮತ್ತು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಆ ಒಂದು ಫೇಕ್ ಐಡಿ ಮುಖಾಂತರ ಜನರದ ಧ್ವನಿನ ದಮನ ಮಾಡುವಂತ ಕೆಲಸ ನಡೀತಾ ಇದೆ. ಈ ಕೇಸರಿ ಶಾಲ್ ಹಾಕೊಂಡು ಗಲಾಟೆ ಮಾಡ್ತಾ ಇರುವಂತದ್ದನ್ನ ನಾವು ಕಾಣ್ವಲ್ಲ ವೆಸ್ಟ್ ಬೆಂಗಾಲ್ ನಲ್ಲಿ. ಅದನ್ನ ನಿಯಂತ್ರಣ ಮಾಡ್ಬೇಕಾಗಿದ್ರೆ ಕೇಂದ್ರ ಪಡೆ ಅಲ್ವಾ? ಆ ಕೇಂದ್ರ ಪಡೆಯಿಂದ ಕರ್ಸ್ಕೊಂಡು ಹೋಗಿದ್ದೇನೆ ಸರ್ಕಾರ ಅಲ್ವಾ? ಅದನ್ನು ಆ ಕೇಂದ್ರ ಪಡೆ ಕರ್ಕೊಂಡಂತದ್ರ ಸಂದರ್ಭದಲ್ಲೂ ಕೂಡ ಅವ್ರ ಮುಂದೆನೆ ಗಲಾಟೆ ಆಗ್ತಾ ಇದೆ, ಬೆಂಕಿ ಹಚ್ಚುವಂತ ಕೆಲಸಗಳು ನಡೀತಾ ಇದೆ ಅಂತಂದ್ರೆ ಇದು ಎಲ್ಲಿದ್ದೀವಿ? ದೇಶದ ಬಗ್ಗೆ ಚಿಂತನೆ ಮಾಡ್ಬೇಕಂತ ನರೇಂದ್ರ ಮೋದಿ ಅವರು ಇವತ್ತು ಯುವಕರುಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಪೆಟ್ರೋಲ್ ದರ, ಡೀಸೆಲ್ ದರ ನಾವು ಕಡಿಮೆ ಮಾಡ್ಬಿಡ್ತೀವಿ ನಾವು ಬಂದಾಗ ಅಂತ ತಿಳಿಸಿದಂತವ್ರು ಇವತ್ತವರೆಗೂ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ಪ್ರತಿಯೊಂದು ವಿಚಾರಗಳನ್ನು ಡಾಲರ್ ರೇಟ್ ನ ಕಡಿಮೆ ಮಾಡ್ತೀನಿ ಅಂತ ತಿಳಿಸಿದಂತ ಮೋದಿಯವರು ಇವತ್ತು ಏನ್ ಮಾಡಿದ್ರು? ಏನಾಗ್ತಾ ಇದೆ ದೇಶದ ಎಕನಾಮಿ? ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಯುವಕರುಗಳು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿರುವಂತದ್ದು ಅದು ಪೂರಕವಾಗಿದೆ. ಅವರ ಧ್ವನಿನ ಕೇಳಿಸ್ಕೊಳ್ಳುವಂತ ಮಾಧ್ಯಮಗಳು ಬೇಕಾಗಿದೆ. ಅಂತ ಒಂದು ಮಾಧ್ಯಮಗಳು ಇವತ್ತಿನ ದಿನ ದೇಶದಲ್ಲಿ ಇಲ್ಲ. ಮಾಧ್ಯಮಗಳು ಸ್ವತಂತ್ರ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಿದ್ದೀನಿ. ಮತ್ತು ಇವ್ರದ ಪ್ರಣಾಳಿಕೆ ಏನಿದೆಯಲ್ಲ, ಪ್ರಣಾಳಿಕೆ ಬಹಳ ಚೆನ್ನಾಗಿದೆ. ಒಬ್ಬ ನ್ಯಾಯಾಧೀಶರು ರಿಟೈರ್ಡ್ ಆದಂತ ಸಂದರ್ಭದಲ್ಲಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡುವಂತದ್ದು ಇದೆಯಲ್ಲ, ಅದನ್ನ ವಿರೋಧ ಮಾಡ್ತಾ ಇರೋದಾಗಿರ್ಬೋದು. 50% ಮೀಸಲಾತಿ ಹೆಣ್ಮಕ್ಳುಗಳಿಗೆ ಇರೋ 543 ಸಂಸತ್ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡ್ತೀವಿ ಅನ್ನುವಂಥದ್ದು ಪ್ರಣಾಳಿಕೆ ಇದೆಯಲ್ಲ, ಮತ್ತು ಭ್ರಷ್ಟಾಚಾರ ಮುಕ್ತ ಅಂತ ಏನ್ ಇವ್ರು ಬಂದಂತದ್ದು ಅಧಿಕಾರಕ್ಕೆ ಆಗಿದ್ಯಾ ಭ್ರಷ್ಟಾಚಾರ ಮುಕ್ತ? ಪ್ರಶ್ನೆ ಮಾಡ್ಕೋಬೇಕಲ್ವಾ? ಓಕೆ, ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು. ತಮ್ಮ ವರ್ಷ ನನ್ನ ತಿಳಿಸಿದ್ರಿ. ಎಸ್, ಈಗ ಅನಿಲ್ ಆರಾಧ್ಯ ನೀವೇನ್ ಹೇಳ್ತೀರಿ?